ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಗೋಲ್ಡ್ ಬ್ಲಾಕ್ ಮಾರ್ಕೆಟ್ ಏನೇನಿದೆಯಲ್ಲ ಅದು ಬೇರೆ ಬೇರೆ ಮುಂಬೈ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ ಇರ್ಬೋದು ಅಥವಾ ತಮಿಳುನಾಡಿನ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ ಇರ್ಬೋದು ಇಲ್ಲಿ ತಲಾಶ್ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಯಾಕಂದ್ರೆ ಅಷ್ಟೊಂದು ಚಿನ್ನ ಹೊತ್ಕೊಂಡು ಹೋಗಿದ್ದಾರೆ. ಸೊ ಎಲ್ಲ ಹೊತ್ಕೊಂಡು ಹೋಗಿದ್ದಾರೆ, ಅದನ್ನ ಹೇಗೆ ಸಾಗಾಟ ಮಾಡ್ತಾರೆ, ಬೇರೆ ಕಡೆ ಹೇಗೆ ಅದನ್ನ ವಿಲೇವಾರಿ ಮಾಡ್ತಾರೆ ಅನ್ನೋದ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಮಂಗಳೂರು ಪೊಲೀಸರು ತಲಾಶ್ ನಡೆಸಿದ್ದಾರೆ. ಕೇರಳ, ತಮಿಳುನಾಡು ಗೋಲ್ಡ್ ಬ್ಲಾಕ್ ಮಾರ್ಕೆಟ್ನಂತ ಕಣ್ಣು ನೆಟ್ಟಿದ್ದಾರೆ. ಎಲ್ಲಾದರೂ ಅವ್ರು ಡಿಸ್ಪೋಸ್ ಮಾಡಲೇಬೇಕಲ್ಲ. ಈಗ ಗೋಲ್ಡನ್ನ ಏನು ಮಾಡೋಕ್ಕಾಗಲ್ಲ, ಕ್ಯಾರಿ ಮಾಡಬೇಕು, ಇಲ್ಲ ಅದನ್ನು ಬ್ಲಾಕ್ ಮಾರ್ಕೆಟಲ್ಲಿ ಸೆಲ್ ಮಾಡಿ ಅದನ್ನು ಲಿಕ್ವಿಡೇಟ್ ಮಾಡಿ ಅಂದರೆ ದುಡ್ಡು ತೊಗೊಂಡು ಹೋಗಬೇಕು. ಸೊ ಏನು ಮಾಡ್ತಾರೆ ಹಾಗಾದರೆ ಅಂತ ಪೊಲೀಸರು ಏನು ದರೋಡೆಕೋರರ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಸೊ ಎಲ್ಲೋದ್ರು ಹಾಗಾದ್ರೆ ಈ ಮಂಗಳೂರಲ್ಲಿ, ಬೀದರ್ನಲ್ಲಿ ಒಂದ್ ಕಡೆ ದರೋಡೆ ನಡೀತು, ಅದ್ರ ನೆಕ್ಸ್ಟ್ ಮಂಗಳೂರಲ್ಲಿ ಆದಂತ ಈ ಬಹುದೊಡ್ಡ ದರೋಡೆಕೋರರಿದ್ದಾರಲ್ಲ ಎಲ್ಲಿ ಹೋದ್ರು ಅವರು ಅಂತ ಕೇರಳದಲ್ಲಿ ಸಾಕಷ್ಟು ತಲಾಶ್ ಮಾಡಿದೆ. ಕೇರಳದಲ್ಲಿ ದರೋಡೆಕೋರರ ಸುಳಿವು ಕಾಣ್ತಾ ಇಲ್ಲ. ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಸಾಕಷ್ಟು ತಲಾಶ್ ಮಾಡಿದ್ದಾರೆ. ಅಲ್ಲಂತೂ ಏನು ಕ್ಲೂ ಸಿಕ್ಕಿಲ್ಲ ಪೊಲೀಸರಿಗೆ. ಇನ್ನು ಹಾಗಾದ್ರೆ ಎಷ್ಟೇ ಸತತ ಕಾರ್ಯಾಚರಣೆ ನಡೆಸಿದ್ರು ಕೂಡ ಡಕಾಯಿತರ ಸುಳಿವು ಪತ್ತೆ ಆಗಿಲ್ಲ. ಉತ್ತರ ಭಾರತದತ್ತ ಡಕಾಯಿತರು ತೆರಳಿರುವ ಶಂಕೆ ವ್ಯಕ್ತವಾಗಿದೆ. ಟ್ರೈನ್ ಮುಖಾಂತರ ಉತ್ತರ ಭಾರತದ ಕಡೆ ತೆರಳಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಟ್ರೈನಲ್ಲಿ ಹೋದ್ರು ಅಂತಂದ್ರೆ ಅಷ್ಟೊಂದು ಹಣ ಮತ್ತೆ ಚಿನ್ನವನ್ನ ಹಾಗಾದ್ರೆ ಏನ್ ಮಾಡಿದ್ರು, ಹೇಗೆ ಅದನ್ನ ಬೇರೆಯವ್ರಿಗೆ ಹಸ್ತಾಂತರ ಮಾಡಿ ಬೇರೆಯವ್ರ ಕಡೆಯಿಂದ ಸಾಗಿಸಿದ್ರ, ಏನೆಲ್ಲ ಪ್ಲಾನ್ ಮಾಡಿರಬಹುದು? ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ ಮಂಗಳೂರಿಂದ. ದಿನೇಶ್, ಕಂಡು ಕೇಳರಿದ ಒಂದು ದರೋಡೆ ಇದು ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಅಷ್ಟು ದೊಡ್ಡ ಪ್ರಮಾಣದ ಹಣ ಹಾಗೂ ಚಿನ್ನವನ್ನು ಹೊತ್ಕೊಂಡು ಹೋಗಿದ್ದಂಥದ್ದು. ಈಗ ಮೋಸ್ಟ್ ಪ್ರಾಬಬ್ಲಿ ನಾರ್ತ್ ಇಂಡಿಯಾ ಕಡೆ ಹೋಗಿರಬಹುದು ಅಂತ ಹೇಳಲಾಗ್ತಾ ಇದೆ, ಉತ್ತರ ಭಾರತದ ಕಡೆ ಹೋಗಿರಬಹುದು ಅಂತ. ಸೊ ಅದನ್ನು, ಆ ಹಣ ಮತ್ತು ಚಿನ್ನನ ಎಲ್ಲಿ ಸಾಗಾಟ ಮಾಡಿರಬಹುದು, ಯಾವ ರೀತಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ದಿನೇಶ್? ಹೌದು ಶ್ರೀಲಕ್ಷ್ಮಿ, ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ನಾನಾ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ 8 ತಂಡಗಳಾಗಿ ಪೊಲೀಸರು ನಿರಂತರವಾದಂತಹ ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗುರಿಯಾಗಿಸಿಕೊಂಡದ್ದು ನೆರೆಯ ಕೇರಳ ರಾಜ್ಯ ಮತ್ತು ತಮಿಳುನಾಡು ರಾಜ್ಯವನ್ನು. 2 ರಾಜ್ಯದಲ್ಲೂ ಕೂಡ ಪೊಲೀಸರು ಈ ಒಂದು ಅಂದರೆ ಬ್ಯಾಂಕ್ ದರೋಡೆ ಕಳ್ಳರಿಗಾಗಿ ಜಾಲ ಆಡಿದ್ದಾರೆ. ಆದರೆ ಕಳ್ಳರ ಸುಳಿವು ಮಾತ್ರ ಇದುವರೆಗೂ ಕೂಡ ಪತ್ತೆ ಆಗಲಿಲ್ಲ. ಬೇರೆ ಬೇರೆ ಆಯಾಮಗಳನ್ನು ಈ ಒಂದು ಪ್ರಕರಣಗಳು ಪಡೆದುಕೊಳ್ತಾ ಇದೆ ಹೊರತು ಇದುವರೆಗೂ ಕೂಡ ಕಳ್ಳರ ಸುಳಿವು ಪತ್ತೆ ಆಗಲಿಲ್ಲ. ಹೀಗಾಗಿ ಪೊಲೀಸರಿಗೆ ಇದು ಬಹಳಷ್ಟು ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಪೊಲೀಸರು ಈಗ ಸದ್ಯ ಏನು ಈ 2 ರಾಜ್ಯದನ್ನು ಜೊತೆಗೆ ಈಗ ಉತ್ತರ ಭಾರತದ ಕಡೆಗೂ ಕೂಡ ಅಲ್ಲೂ ಕೂಡ ಒಂದಷ್ಟು ಕಾರ್ಯಾಚರಣೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಯಾಕಂದರೆ ಈ ಒಂದು ಕಳ್ಳರೇನಿದ್ದಾರೆ ಇವರು ಕೆಲವರು ಹಿಂದಿ ಮಾತಾಡ್ತಿದ್ರು ಅನ್ನುವಂಥ ಒಂದು ಮಾತನ್ನು ಕೂಡ ಅಲ್ಲಿನ ಸಿಬ್ಬಂದಿಗಳು ಹೇಳಿರುವಂಥದ್ದು. ಅಂದರೆ ದರೋಡೆ ಆಗುವಂಥ ಸಂದರ್ಭದಲ್ಲಿ ಬ್ಯಾಂಕ್ ಒಳಗಡೆ ಇದ್ದಂತಹ ಸಿಬ್ಬಂದಿಗಳ ಮಾಹಿತಿ ಪ್ರಕಾರ ಅವರೆಲ್ಲರೂ ಹಿಂದಿ ಮಾತಾಡ್ತಾ ಇದ್ರು ಅಂತ ಹೇಳ್ತಿದ್ರು. ಹೀಗಾಗಿ ಈ ಒಂದು ಕಳ್ಳರೇನಿದ್ದಾರೆ ಟ್ರೈನ್ ಮೂಲಕವಾಗಿ ಅಂದರೆ ಕೇರಳಕ್ಕೆ ತೆರಳಿ ಅಲ್ಲಿಂದ ಟ್ರೈನ್ ಮೂಲಕವಾಗಿ ಉತ್ತರ ಭಾರತದ ಕಡೆಗೆ ತೆರಳಿರ್ಬೋದು ಅನ್ನುವಂಥ ಬಹಳಷ್ಟು ದೊಡ್ಡ ಶಂಕೆ ಇದೆ. ಹೀಗಾಗಿ ಮಂಗಳೂರು ಪೊಲೀಸರು ಏನು ಮಾಡ್ತಾರೆ, ಒಂದು ತಂಡ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಉತ್ತರ ಭಾರತದ ಕಡೆಗೆ ಕೂಡ ತೆರಳಿರುವಂಥದ್ದು. ಉತ್ತರ ಭಾರತದ ಒಂದು ಪರ್ಟಿಕ್ಯುಲರ್ ಸ್ಥಳ ಇದೆ, ಆ ಒಂದು ಸ್ಥಳಕ್ಕೆ ಹೋಗಿ ಪೊಲೀಸರು ಕಾರ್ಯಾಚರಣೆ ಮಾಡಲಿದ್ದಾರೆ. ಪೊಲೀಸರ ಮಾಹಿತಿ ಪ್ರಕಾರ ಆ ಒಂದು ಪ್ರದೇಶದಲ್ಲಿ ಕಳ್ಳರು ಇದ್ದಾರೆ ಅನ್ನುವಂಥ ಒಂದು ದಟ್ಟವಾದಂಥ ಅನುಮಾನ ಇದೆ. ಹೀಗಾಗಿ ಒಂದು ಪೊಲೀಸ್ ತಂಡ ಉತ್ತರ ಭಾರತಕ್ಕೂ ಕೂಡ ತೆರಳಿರುವಂಥದ್ದು. ಒಟ್ಟಿನಲ್ಲಿ ಕಾರ್ಯಾಚರಣೆ ಅನ್ನುವಂಥದ್ದು ಬಹಳಷ್ಟು ಬಿರುಸಿನಿಂದ ಸಾಗ್ತಾ ಇದೆ. 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಕಳ್ಳರಿಗಾಗಿ ಜಾಲ ಆಡ್ತಾ ಇದ್ದಾರೆ. ಆದರೆ ಸುಳಿವು ಪತ್ತೆ ಆಗಲಿಲ್ಲ. ಹೀಗಾಗಿ ಈಗ ಸದ್ಯ ಉತ್ತರ ಭಾರತದ ಕಡೆಗೆ ಪೊಲೀಸರು ಒಂದು ತಂಡ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಮತ್ತು ಪೊಲೀಸರಿಗೂ ಕೂಡ ಇದು ಬಹಳಷ್ಟು ಏನು ದೊಡ್ಡ ಕೇಸ ಅಂದರೆ ರಾಜ್ಯದಲ್ಲೇ ಬಹಳಷ್ಟು ದೊಡ್ಡ ದರೋಡೆ ಆಗಿರುವ ಕಾರಣವಾಗಿ ಮತ್ತೊಂದು ಸಿಎಂ ಬಂದ ದಿವಸವೇ ಈ ರೀತಿಯಾದಂತಹ ಘಟನೆ ನಡೆದಿರುವಂಥ ಕಾರಣವಾಗಿ ಪೊಲೀಸರು ಕೂಡ ಹೆಚ್ಚಿನ ಮುತುವರ್ಜಿಯಿಂದ ಆ ಕಳ್ಳರನ್ನು ಹಿಡಿಲೇಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಬಹಳಷ್ಟು ಏನು ತೀವ್ರತರವಾದಂಥ ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುವಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಗೋಲ್ಡ್ ಬ್ಲಾಕ್ ಮಾರ್ಕೆಟ್ ಏನೇನಿದೆಯಲ್ಲ ಅದು ಬೇರೆ ಬೇರೆ ಮುಂಬೈ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ ಇರ್ಬೋದು ಅಥವಾ ತಮಿಳುನಾಡಿನ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ ಇರ್ಬೋದು ಇಲ್ಲಿ ತಲಾಶ್ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಯಾಕಂದ್ರೆ ಅಷ್ಟೊಂದು ಚಿನ್ನ ಹೊತ್ಕೊಂಡು ಹೋಗಿದ್ದಾರೆ.
ಸೊ ಎಲ್ಲಿ ಹೊತ್ಕೊಂಡು ಹೋಗಿದ್ದಾರೆ, ಅದನ್ನ ಹೇಗೆ ಸಾಗಾಟ ಮಾಡ್ತಾರೆ, ಬೇರೆ ಕಡೆ ಹೇಗೆ ಅದನ್ನ ವಿಲೇವಾರಿ ಮಾಡ್ತಾರೆ ಅನ್ನೋದ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಮಂಗಳೂರು ಪೊಲೀಸರು ತಲಾಶ್ ನಡೆಸಿದ್ದಾರೆ. ಕೇರಳ, ತಮಿಳುನಾಡು ಗೋಲ್ಡ್ ಬ್ಲಾಕ್ ಮಾರ್ಕೆಟ್ನಂತ ಕಣ್ಣು ನೆಟ್ಟಿದ್ದಾರೆ. ಎಲ್ಲಾದ್ರೂ ಅವ್ರು ಡಿಸ್ಪೋಸ್ ಮಾಡಲೇಬೇಕಲ್ಲ. ಈಗ ಗೋಲ್ಡನ್ನ ಏನು ಮಾಡೋಕ್ಕಾಗಲ್ಲ, ಕ್ಯಾರಿ ಮಾಡಬೇಕು, ಇಲ್ಲ ಅದನ್ನ ಬ್ಲಾಕ್ ಮಾರ್ಕೆಟಲ್ಲಿ ಸೆಲ್ ಮಾಡಿ ಅದನ್ನ ಲಿಕ್ವಿಡೇಟ್ ಮಾಡಿ ಅಂದರೆ ದುಡ್ಡು ತಗೊಂಡು ಹೋಗಬೇಕು. ಸೊ ಏನು ಮಾಡ್ತಾರೆ ಹಾಗಾದ್ರೆ ಅಂತ ಪೊಲೀಸರು ಏನು ದರೋಡೆಕೋರರ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಸೊ ಎಲ್ಲೋದ್ರು ಹಾಗಾದ್ರೆ ಈ ಮಂಗಳೂರಲ್ಲಿ, ಬೀದರ್ನಲ್ಲಿ ಒಂದ್ ಕಡೆ ದರೋಡೆ ನಡೀತು, ಅದ್ರ ನೆಕ್ಸ್ಟ್ ಮಂಗಳೂರಲ್ಲಿ ಆದಂತ ಈ ಬಹುದೊಡ್ಡ ದರೋಡೆಕೋರರಿದ್ದಾರಲ್ಲ, ಎಲ್ಲಿ ಹೋದ್ರು ಅವರು ಅಂತ ಕೇರಳದಲ್ಲಿ ಸಾಕಷ್ಟು ತಲಾಶ್ ಮಾಡಿದೆ. ಕೇರಳದಲ್ಲಿ ದರೋಡೆಕೋರರ ಸುಳಿವು ಕಾಣ್ತಾ ಇಲ್ಲ. ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಸಾಕಷ್ಟು ತಲಾಶ್ ಮಾಡಿದ್ದಾರೆ. ಅಲ್ಲಂತೂ ಏನು ಕ್ಲೂ ಸಿಕ್ಕಿಲ್ಲ ಪೊಲೀಸರಿಗೆ. ಇನ್ನು ಹಾಗಾದ್ರೆ ಎಷ್ಟೇ ಸತತ ಕಾರ್ಯಾಚರಣೆ ನಡೆಸಿದ್ರು ಕೂಡ ಡಕಾಯಿತರ ಸುಳಿವು ಪತ್ತೆ ಆಗಿಲ್ಲ. ಉತ್ತರ ಭಾರತದತ್ತ ಡಕಾಯಿತರು ತೆರಳಿರುವ ಶಂಕೆ ವ್ಯಕ್ತವಾಗಿದೆ. ಟ್ರೈನ್ ಮುಖಾಂತರ ಉತ್ತರ ಭಾರತದ ಕಡೆ ತೆರಳಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಟ್ರೈನಲ್ಲಿ ಹೋದ್ರು ಅಂತಂದ್ರೆ ಅಷ್ಟೊಂದು ಹಣ ಮತ್ತೆ ಚಿನ್ನವನ್ನ ಹಾಗಾದ್ರೆ ಏನ್ ಮಾಡಿದ್ರು, ಹೇಗೆ ಅದನ್ನ ಬೇರೆಯವ್ರಿಗೆ ಹಸ್ತಾಂತರ ಮಾಡಿ ಬೇರೆಯವ್ರ ಕಡೆಯಿಂದ ಸಾಗಿಸಿದ್ರ, ಏನೆಲ್ಲ ಪ್ಲಾನ್ ಮಾಡಿರಬಹುದು? ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ ಮಂಗಳೂರಿಂದ. ದಿನೇಶ್, ಕಂಡು ಕೇಳರಿದ ಒಂದು ದರೋಡೆ ಇದು ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಅಷ್ಟು ದೊಡ್ಡ ಪ್ರಮಾಣದ ಹಣ ಹಾಗೂ ಚಿನ್ನವನ್ನು ಹೊತ್ಕೊಂಡು ಹೋಗಿದ್ದಂಥದ್ದು. ಈಗ ಮೋಸ್ಟ್ ಪ್ರಾಬಬ್ಲಿ ನಾರ್ತ್ ಇಂಡಿಯಾ ಕಡೆ ಹೋಗಿರಬಹುದು ಅಂತ ಹೇಳಲಾಗ್ತಾ ಇದೆ, ಉತ್ತರ ಭಾರತದ ಕಡೆ ಹೋಗಿರಬಹುದು ಅಂತ. ಸೊ ಅದನ್ನ, ಆ ಹಣ ಮತ್ತು ಚಿನ್ನನ ಎಲ್ಲಿ ಸಾಗಾಟ ಮಾಡಿರಬಹುದು, ಯಾವ ರೀತಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ದಿನೇಶ್? ಹೌದು ಶ್ರೀಲಕ್ಷ್ಮಿ, ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ನಾನಾ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ 8 ತಂಡಗಳಾಗಿ ಪೊಲೀಸರು ನಿರಂತರವಾದಂತಹ ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗುರಿಯಾಗಿಸಿಕೊಂಡದ್ದು ನೆರೆಯ ಕೇರಳ ರಾಜ್ಯ ಮತ್ತು ತಮಿಳುನಾಡು ರಾಜ್ಯವನ್ನು. 2 ರಾಜ್ಯದಲ್ಲೂ ಕೂಡ ಪೊಲೀಸರು ಈ ಒಂದು ಅಂದರೆ ಬ್ಯಾಂಕ್ ದರೋಡೆ ಕಳ್ಳರಿಗಾಗಿ ಜಾಲ ಆಡಿದ್ದಾರೆ. ಆದರೆ ಕಳ್ಳರ ಸುಳಿವು ಮಾತ್ರ ಇದುವರೆಗೂ ಕೂಡ ಪತ್ತೆ ಆಗಲಿಲ್ಲ. ಬೇರೆ ಬೇರೆ ಆಯಾಮಗಳನ್ನು ಈ ಒಂದು ಪ್ರಕರಣಗಳು ಪಡೆದುಕೊಳ್ತಾ ಇದೆ ಹೊರತು ಇದುವರೆಗೂ ಕೂಡ ಕಳ್ಳರ ಸುಳಿವು ಪತ್ತೆ ಆಗಲಿಲ್ಲ. ಹೀಗಾಗಿ ಪೊಲೀಸರಿಗೆ ಇದು ಬಹಳಷ್ಟು ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಪೊಲೀಸರು ಈಗ ಸದ್ಯ ಏನು ಈ 2 ರಾಜ್ಯದನ್ನು ಜೊತೆಗೆ ಈಗ ಉತ್ತರ ಭಾರತದ ಕಡೆಗೂ ಕೂಡ ಅಲ್ಲೂ ಕೂಡ ಒಂದಷ್ಟು ಕಾರ್ಯಾಚರಣೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಯಾಕಂದರೆ ಈ ಒಂದು ಕಳ್ಳರೇನಿದ್ದಾರೆ ಇವರು ಕೆಲವರು ಹಿಂದಿ ಮಾತಾಡ್ತಿದ್ರು ಅನ್ನುವಂಥ ಒಂದು ಮಾತನ್ನು ಕೂಡ ಅಲ್ಲಿನ ಸಿಬ್ಬಂದಿಗಳು ಹೇಳಿರುವಂಥದ್ದು. ಅಂದರೆ ದರೋಡೆ ಆಗುವಂಥ ಸಂದರ್ಭದಲ್ಲಿ ಆ ಬ್ಯಾಂಕ್ ಒಳಗಡೆ ಇದ್ದಂತಹ ಸಿಬ್ಬಂದಿಗಳ ಮಾಹಿತಿ ಪ್ರಕಾರ ಅವರೆಲ್ಲರೂ ಹಿಂದಿ ಮಾತಾಡ್ತಾ ಇದ್ರು ಅಂತ ಹೇಳ್ತಿದ್ರು. ಹೀಗಾಗಿ ಈ ಒಂದು ಕಳ್ಳರೇನಿದ್ದಾರೆ ಟ್ರೈನ್ ಮೂಲಕವಾಗಿ ಅಂದರೆ ಕೇರಳಕ್ಕೆ ತೆರಳಿ ಅಲ್ಲಿಂದ ಟ್ರೈನ್ ಮೂಲಕವಾಗಿ ಉತ್ತರ ಭಾರತದ ಕಡೆಗೆ ತೆರಳಿರ್ಬೋದು ಅನ್ನುವಂಥ ಬಹಳಷ್ಟು ದೊಡ್ಡ ಶಂಕೆ ಇದೆ. ಹೀಗಾಗಿ ಮಂಗಳೂರು ಪೊಲೀಸರು ಏನು ಮಾಡ್ತಾರೆ, ಒಂದು ತಂಡ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಉತ್ತರ ಭಾರತದ ಕಡೆಗೆ ಕೂಡ ತೆರಳಿರುವಂಥದ್ದು. ಉತ್ತರ ಭಾರತದ ಒಂದು ಪರ್ಟಿಕ್ಯುಲರ್ ಸ್ಥಳ ಇದೆ, ಆ ಒಂದು ಸ್ಥಳಕ್ಕೆ ಹೋಗಿ ಪೊಲೀಸರು ಕಾರ್ಯಾಚರಣೆ ಮಾಡಲಿದ್ದಾರೆ. ಪೊಲೀಸರ ಮಾಹಿತಿ ಪ್ರಕಾರ ಆ ಒಂದು ಪ್ರದೇಶದಲ್ಲಿ ಕಳ್ಳರು ಇದ್ದಾರೆ ಅನ್ನುವಂಥ ಒಂದು ದಟ್ಟವಾದಂಥ ಅನುಮಾನ ಇದೆ. ಹೀಗಾಗಿ ಒಂದು ಪೊಲೀಸ್ ತಂಡ ಉತ್ತರ ಭಾರತಕ್ಕೂ ಕೂಡ ತೆರಳಿರುವಂಥದ್ದು. ಒಟ್ಟಿನಲ್ಲಿ ಕಾರ್ಯಾಚರಣೆ ಅನ್ನುವಂಥದ್ದು ಬಹಳಷ್ಟು ಬಿರುಸಿನಿಂದ ಸಾಗ್ತಾ ಇದೆ. 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಕಳ್ಳರಿಗಾಗಿ ಜಾಲ ಆಡ್ತಾ ಇದ್ದಾರೆ. ಆದರೆ ಆ ಸುಳಿವು ಪತ್ತೆ ಆಗಲಿಲ್ಲ. ಹೀಗಾಗಿ ಈಗ ಸದ್ಯ ಉತ್ತರ ಭಾರತದ ಕಡೆಗೆ ಪೊಲೀಸರು ಒಂದು ತಂಡ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಮತ್ತು ಪೊಲೀಸರಿಗೂ ಕೂಡ ಇದು ಬಹಳಷ್ಟು ಏನು ದೊಡ್ಡ ಕೇಸ, ಅಂದರೆ ರಾಜ್ಯದಲ್ಲೇ ಬಹಳಷ್ಟು ದೊಡ್ಡ ದರೋಡೆ ಆಗಿರುವ ಕಾರಣವಾಗಿ ಮತ್ತೊಂದು CM ಬಂದ ದಿವಸವೇ ಈ ರೀತಿಯಾದಂತಹ ಘಟನೆ ನಡೆದಿರುವಂಥ ಕಾರಣವಾಗಿ ಪೊಲೀಸರು ಕೂಡ ಹೆಚ್ಚಿನ ಮುತುವರ್ಜಿಯಿಂದ ಆ ಕಳ್ಳರನ್ನು ಹಿಡಿಲೇಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಬಹಳಷ್ಟು ಏನು ತೀವ್ರತರವಾದಂಥ ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುವಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ.